ಶಿವಶಂಕರ್ ನನ್ನ ಹೆಸರು. ನಮ್ಮ ಊರು ಸಮಾಜಲ್ಪಲ್ಲಿ. ಪ್ರಿಯಾಂಕ ಈ ನಮ್ಮ ಹೆಂಡತಿ ದುಡ್ಡು ಒಡವೆ ದುಡ್ಡು ಎತ್ಕೊಂಡು ಹೋಗಿ ತಾರಕ್ ಮಂಜು ಹತ್ರ ಹೋಗಿದ್ದಾಳೆ, ಹೊರಟೋಗಿದ್ದಾಳೆ ಅವನ ಜೊತೆಯಲ್ಲೇ. ನಾನು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹಿಂಗೆ ದುಡ್ಡು ಕಾಸು ಎಲ್ಲ ಎತ್ಕೊಂಡು ಹೋಗಿದ್ದಾಳೆ ಅಂತ ನಾನು ಕಂಪ್ಲೇಂಟ್ ಕೊಟ್ಟೆ. ಅವರು ಕರೆಸಿದಾಗ ಅಲ್ಲಿ ಗಲಾಟೆ ಆಯಿತು. ಗಲಾಟೆ ಆದಾಗ ಹುಡುಗಿ ಚಪ್ಪಲಿಯಲ್ಲಿ ನನ್ನ ತೆಗೆದುಕೊಂಡು ಹಾಕಿದಾಗ ಪೊಲೀಸವರು ಕರ್ಕೊಂಡೋಗಿ ಬುದ್ಧಿ ಮಾತುಗಳು ಹೇಳಿದ್ರೂ ಅವರು ಕೇಳಿದಿರ ಅವ್ರ ಮೇಲೆ ಅಲಿಗೇಷನ್ ಮಾಡಿ ಅಲ್ಲಿ ಕಂಪ್ಲೇಂಟ್ ಕೊಡೋದು, ಇಲ್ಲಿ ಕಂಪ್ಲೇಂಟ್ ಕೊಡೋದು ಹಂಗೆ ಮಾಡ್ತಾಯಿದ್ದಾರೆ ನನ್ನ ಮೇಲೆ. ನಿನ್ನೆ ಬಂದು ನಮ್ಮ ತೋಟ ಹತ್ರ ಬಂದು ನನ್ನ 5 ಜನ ಬಂದು ನನ್ನ ಹೊಡಿಯೋಕ್ಕೆ ಬಂದಾಗ ನಾನು ಓಡೋಗ್ಬಿಟ್ಟೆ. ಅವನು ಕೋಲ್ ಎತ್ಕೊಂಡಷ್ಟೊತ್ತಿಗೆ ಓಡೋಗ್ಬಿಟ್ಟು ನಾನು 5:30 ಬಂದಿದ್ದರು ಅವರು, ತಾರಕ್ ಮಂಜು ಅಂತ. ಅವರು ನನ್ನ ಮೇಲೆ ಅವ್ರನಿಂದಾನೇ ನನಗೆ ಪ್ರಾಣ ಅಪಾಯ ಇದೆ. ಅದಕ್ಕೋಸ್ಕರ ನಾವು ಕೇಳ್ಕೊಂಡೋಗೋಣ. ದೂರು ಕೊಟ್ಟಿದ್ದಕ್ಕೆ ಅವ್ನು ಕರ್ಕೊಂಡು ಹೋಗಿದ್ದಾನಲ್ವ, ಅದಕ್ಕೋಸ್ಕರ ದೂರು ಕೊಟ್ಟಿದ್ದಕ್ಕೆ ನನ್ನ ಪ್ರಾಣ ಅಪಾಯ ಮಾಡ್ತಾಯಿದ್ದಾರೆ. ನಮ್ಮ ಮನೆಯವರು ಅವ್ರಿಗೆ ಬರಲ್ಲ, ನಾನೇನು ಬರಲ್ಲ ಇದು ಅಂತ ಹೇಳ್ತಾರೆ. ನನಗಿಷ್ಟ ಇಲ್ಲ. ಅವನು ತಾರಕ್ ಮಂಜು ಇದ್ದಾನಲ್ವ, ಅವನ್ನ ಹೇಳ್ಕೊಡೋದು ಈ ಹುಡುಗಿ ಮಾಡ್ತಾರೆ. ನನಗೆ 3 ಮಕ್ಕಳು, 2 ಗಂಡು ಮಕ್ಕಳು, 1 ಹೆಣ್ಣು ಮಗು. ನಮ್ಮ ತಾಯಿ ತಂದೆ ವಯಸ್ಸಾಗಿದೆ, ಅವ್ರ ಕೈಯಲ್ಲಿ ನೋಡ್ಕೊಳಕ್ಕಾಗಲ್ಲ. ನಮ್ಮ ಹತ್ರನೇ ಇದೆ. ಮಕ್ಕಳನ್ನ ಬಿಟ್ಟು ಹೋಗಿದ್ದಾಳೆ, ಚಿಕ್ಕ ಮಕ್ಕಳು ಬಿಟ್ಬಿಟ್ಟು ಹೋಗಿದ್ದಾಳೆ. ಮದುವೆ ಆಗಿ 9 ವರ್ಷ ಆಯಿತು. ಅವಾಗೇ ಚೆನ್ನಾಗಿದ್ವಿ. ಇವನು ಬಂದಾಗಿನಿಂದ ನಮಗೆ ಅಲಿಗೇಷನ್ ಬರ್ತಾಯಿದೆ. ಅವ್ರ ಮಾವ ಅಂತೆ, ನನಗೆ ಗೊತ್ತಿಲ್ಲ, ಅವ್ನು ನೋಡೇ ಇಲ್ಲ. ಅವ್ನಿಗೆ ಇವತ್ತಿಗೂ ನಾನು ಮಾತಾಡ್ಸೇ ಇಲ್ಲ. ಅವನು ನಾನು ನೋಡಿದ್ದು ಮೊನ್ನೆನೇ ನೋಡಿದ್ದು ನನಗೆ ಗೊತ್ತೇ ಇರಲಿಲ್ಲ. ಅವನು ಮದುವೆ ಮಾಡಬೇಕು ಅಂತ ಅವ್ರು ಏನೇನೋ ಕಿರಿಕಿರಿ ಇದ್ದಾವೆ, ನನಗೆ ಗೊತ್ತಿಲ್ಲ. ಒಬ್ಬ ಹೆಣ್ಮಗು, ಅವ್ರ ಮನೆಗೆ ನಾನು ಅವ್ರ ಮನೆಗೂ ಇವತ್ತಿಗೂ ಹೋಗಿಲ್ಲ. ಅದೇನು ಗೊತ್ತಿಲ್ಲ. ಇತ್ತೇನೋ ಮದುವೆ ಮಾಡ್ಕೋಬೇಕು ಅಂತ ಅವನಿತ್ತಂತೆ. ನನಗೆ ಗೊತ್ತಿರೋ ನಮ್ಮ ಅಜ್ಜಿನೂ ನಮ್ಮ ಮಾಮ ಇದ್ದ ಹರೀಶನ್ ಅಂತ ಅವರು ಬಂದು ನಾನು ಕೇಳಿದ್ಕೊಂಡಿದ್ದಕ್ಕೆ ನಾನು ಮದುವೆ ಮಾಡ್ಕೊಂಡ್ಮೇಲೆ ಚೆನ್ನಾಗೇ ಇದ್ಲು. 9 ವರ್ಷ ಚೆನ್ನಾಗಿದ್ಲು. ಇವಾಗ 1 ವರ್ಷದಿಂದ ಅವನು ಈ ಕಿರಿಕಿರಿ ಯಾವುದೋ ಒಂದು ಮಾತು ಏಜ್ ಮಾಡ್ಕೊಳ್ಳೋದು, 1 ತಿಂಗಳು ಬಂದ್ಬಿಡೋದು, ಮತ್ತೆ ಬರೋದು. ಅದೇ ಈ ಕಂಪ್ಲೇಂಟ್ ನಿನ್ನೆ ಮುಗಿಸ್ಬಿಡ್ತೀನಿ, ನೀನು ಅದು ಇದು ಮಾಡ್ತಾ ಇದೆಯಾ, ನಾನು ಕಂಪ್ಲೇಂಟ್ ಕೊಟ್ಟಿದ್ಯಾ, ಅದು ಇದು ಅಂತ ಹೇಳ್ಬಿಟ್ಟು ನಾನು ಹೊಡಿಯೋಕ್ಕೆ ಬಂದಿದ್ದೆ, ಸಾಯಿಸೋಕ್ಕೆ ಬಂದಿದ್ದೆ. 5 ಜನ ಬಂದಿದ್ದರು. ಅವ್ರು ಯಾರು ಅಂತ ಗೊತ್ತಿಲ್ಲ, ಮಿಕ್ಕೋದವರು. ಇವನೊಬ್ಬ ನನಗೆ ಗೊತ್ತಿದೆ. ಬಂದು ಕೋಲ್ ಎತ್ಕೊಂಡು ಕಾರಲ್ಲಿಂದ ಇಳಿದಾಗ ಇವರೇನೋ ಸಾಯಿಸ್ಬಿಡ್ತಾರೆ ಅಂತ ನಾನು ಭಯ ಬಿದ್ದು ಓಡೋಗ್ಬಿಟ್ಟೆ. ನಮಗೆ ಭಯ ಇದೆ, ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊತೀವಿ. SP ಮೇಡಮ್ ಹತ್ರ ವ್ಯಕ್ತಿ ಹೆಸರು ಹೇಳ್ಕೊಂಡು ತಾರಕ್ ಮಂಜು ಮಲ್ಲೇಶ್ ಬಾಬು ಇದ್ದಾರೆ ಅಂತ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಎಲ್ಲ ಕಡೆ ಬಳಸ್ತಾ ಇದ್ದಾರೆ. ನನ್ನ ಹೆಂಡತಿನ ಅವಳು ಕರ್ಕೊಂಡೋಗಿರೋದೇ ತಾರಕ್ ಮಂಜು. ಕರ್ಕೊಂಡೋಗಿ ಒಡವೆಗಳು, ಅಮೌಂಟು ಎಲ್ಲ ಎತ್ಕೊಂಡೋಗಿ ಅವನ ಹತ್ರ ಇದ್ದಾನೆ. ನಾನು ಬರಲ್ಲ, ಇನ್ನು ನನಗೆ ಮಕ್ಕಳು ಬೇಡ, ಗಂಡನು ಬೇಡ ಅಂತ ಹೇಳಿದೆ. ಹೊಡಿತಾ ಇದ್ದಾರೆ. ತಾರಕ್ ಮಂಜು ಅವಳ ಹತ್ರನೇ ಇದ್ದಾನೆ, ಅವ್ರ ಹತ್ರನೇ ಇದ್ದಾನೆ. ಇರ್ತೀನಿ ಅಂತ ಹೇಳ್ತಾನೆ. ಹೊಡೆಯೋಕ್ಕೆ ಅವನು ನಮ್ಮ ತೋಟ ಹತ್ರ ಬಂದು ಹೊಡೆಯೋಕ್ಕೆ ಬಂದ. ಅಲ್ಲಿ 5 ಜನನ ಕರ್ಕೊಂಡ್ಬಂದು ಇದು ಕೋಲ್ ಎತ್ಕೊಂಡು ಕಾರಿನಿಂದ ದೊಣ್ಣೆ ಎತ್ಕೊಂಡು ಇಳಿದು ನನ್ನ ಹೊಡೆಯೋಕ್ಕೆ ಬಂದ. ನಾನು ಓಡೋಗ್ಬಿಟ್ಟೆ. ನನಗೆ ಪ್ರಾಣ ಭಯ ಇದೆ.